ಚೀಪ್ ಪ್ರೈಸಲ್ಲಿ ಒಂದು ಗುಡ್ ಕ್ವಾಲಿಟಿ ರೆಸಿನ್ ಆರ್ಟ್ ಬೇಕು ಅಂದರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. So guys, welcome back to my new video. ಇವತ್ತು ನಮ್ಮ ಕಾಲೇಜ್ ರಜಾ ಇತ್ತು, ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬ್ಲಾಗಲ್ಲಿ ಇವತ್ತು ಯಾರು ಬರ್ತಾರೆ ಅಂತ ತೋರಿಸ್ತೀನಿ ನೋಡಿ. ಸೊ ಇವತ್ತು ನಾವು ಏನು ಮಾಡಕ್ಕೆ ಹೊರಟಿದ್ದೀವಿ ಅಂದರೆ ನಮ್ಮದೊಂದು ಸ್ಮಾಲ್ ಬಿಸ್ನೆಸ್ ಇದೆ, ಅದಕ್ಕೆ ಮೆಟೀರಿಯಲ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ. ಏನು ಬಿಸ್ನೆಸ್ಸು ಏನು ಮಾಡ್ತೀವಿ ಅಂತ ಕೊನೆಯಲ್ಲಿ ಹೇಳ್ತೀನಿ ವೀಡಿಯೋದಲ್ಲಿ. ಸೊ ಕೊನೆ ಗಂಟೆ ವೀಡಿಯೋ ನೋಡಿ. ಸೊ ಬನ್ನಿ ಇವಾಗ ಬೇಗ ತರಕ್ಕೆ ಹೋಗೋಣ. ನಾನು ಫುಲ್ ರೆಡಿಯಾಗಿದ್ದೀನಿ. ನಮ್ಮಮ್ಮ ಅಡುಗೆ ಮಾಡ್ತಾವ್ರೆ, ಬಂದ್ಬಿಟ್ಟು ಒಳ್ಳೆ ಬ್ಯಾಟಿಂಗ್ ಮಾಡಬೇಕು. ಬಾಯ್ ಮಮ್ಮಿ, ಬಾಯ್ ಮಾಡು. ಸೊ ಬನ್ನಿ ಗಾಯ್ಸ್ ಹೋಗೋಣ ಇವಾಗ. ಬೇಗ ಹೋಗಿ ಮೆಟೀರಿಯಲ್ಸ್ ತೊಗೊಂಬರೋಣ. ಲಾಸ್ಟಿಗೆ ಹೇಳ್ತೀನಿ ಏನು ಬಿಸ್ನೆಸ್ಸು ಅಂತ. ಸೊ ಗಾಯ್ಸ್, ಇಲ್ಲಿ ವೈಟ್ ಕಲರ್ ಐತೆ, ಆಶಿ ಒಳಗಡೆ ಬ್ಲ್ಯಾಕ್ ಕಲರ್ ಐತೆ ಒಳಗಡೆ. ಸೋಲು ಯಪ್ಪ ಎಂಥ ಜನ. ಹಾಂ, ಟಿವಿ ಅಂತೇಳಿ ಕ್ರಿಯೇಟಿವಿಟಿ. ಸೊ ಬನ್ನಿ ಗಾಯ್ಸ್ ಇವಾಗ ಬೇಗ ಹೋಗಬೇಕು, ಟೈಮ್ ಇಲ್ಲ. ಹೋಗಿ ಅದೇನೋ ತುಂಬ ಮೆಟೀರಿಯಲ್ಸ್ ಇದೆ. ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಚಿಕ್ಕಪೇಟೆಗೆ ಹೋಗಿ ನಿಮಗೆ ಆಮೇಲೆ ಸಿಗ್ತೇನೆ. ಅರ್ಧ ದಾರಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದಿದ್ದೀವಿ, ಯಾಕಂದರೆ ನಾನು ಪಾಸ್ ಎತ್ಕೊಂಡಿಲ್ಲ. ಬಸ್ ಪಾಸ್ ಎತ್ಕೊಬೇಕು. ಸೊ ಬನ್ನಿ ಬೇಗ ಬಸ್ ಪಾಸ್ ಎತ್ಕೊಳ್ಳೋಣ. ಮಮ್ಮಿ, ಬಸ್ ಪಾಸ್ ಎತ್ಕೊಬೇಕು. ಬನ್ನಿ ಬೇಗ ಬಸ್ ಪಾಸ್ ಎತ್ಕೊಳ್ಳೋಣ. ಫೈನಲಿ ಬಸ್ ಪಾಸ್ ಸಿಕ್ತು, ಹೋಗ್ತಾ ಇದ್ದೀವಿ. ನಿಮಗೆ ನಾನು ಚಿಕ್ಕಪೇಟೆ ಹತ್ತತ್ರ ಹೋದ್ಮೇಲೆ ಸಿನಲ್ಲಿ ಬಂದಿದ್ದೀವಿ ನಾವು. ಇವಾಗ ಇಲ್ಲಿಂದ 900 ಮೀಟರ್ ನಡ್ಕೊಂಡು ಹೋಗಬೇಕು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ನಾನು ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ. ಈಗ ನಡ್ಕೊಂಡು ಬರ್ತಾ ಅವಳೆ. ಸೊ ಬನ್ನಿ, ಅಂಗಡಿ ಹತ್ರ ಹೋದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಫೈನಲ್ಲಿ ಒಂದು 10 ನಿಮಿಷ ಸುತ್ತಾಡಿ ಮೇಡಮ್ ಅವ್ರು ಲೊಕೇಶನ್ ತಪ್ಪು ಹೇಳ್ಬಿಟ್ಟಿದ್ರು. 10 ನಿಮಿಷ ಸುತ್ತಾಡಾದ್ಮೇಲೆ ಲೊಕೇಶನ್ ಬಂದಿದ್ದೀವಿ. ಸೊ ಬನ್ನಿ ಮೇಲ್ಗಡೆ ಹೋಗ್ಬೇಕಂತ ಲೊಕೇಶನ್ಗೆ. ಇವಾಗ ಮೇಲ್ಗಡೆ ಅಂಗಡಿಗೆ ಹೋಗಿ ಗೊತ್ತಾಗುತ್ತೆ ನಮ್ಮ ಬಜೆಟ್ ಇರೋದೇನು, ನಾವು ತಗೊಳ್ಳೋದೇನು ಅದೆಲ್ಲ ಗೊತ್ತಾಗುತ್ತೆ. ಏನು ಹೇಳ್ತೀರಾ? ಈ ಥರ ಮಾಡಿದ್ರಲ್ಲ ನೀವು? ನಾನೇನು ಮಾಡಿಲ್ಲ, ನನಗೆ ಗೊತ್ತಿರೋದು ಗಮ್ಮೆದಾರಿ. ಗಾಯ್ಸ್ ಬರೀ ಸುಳ್ಳು ಗೊತ್ತಿಲ್ಲ, ಅರ್ಧಕ್ಕೆ ಅದ ಗೊತ್ತಿತ್ತು ಅಷ್ಟು. ಸೊ ಬನ್ನಿ ಗಾಯ್ಸ್ ಬೇಗ ಹೋಗೋಣ. ಫೈನಲ್ಲಿ ಬಂದ್ವಿ, ಒಳಗಡೆ ಹೋಗಿ ತಗೋಬೇಕಷ್ಟೆ. ದೊಡ್ಡದು ಬೇಕಲ್ವಾ? ಅಲ್ಲ ಹಾಂ ಅಂಕಲ್, ಇದು ಸೈಡ್ ದೊಡ್ಡದಿರೋದು ಸಿಗುತ್ತಾ? ತಪ್ಪ ಇರೋದು. ಫೈನಲಿ ಪರ್ಚೇಸ್ ಎಲ್ಲ ಮಾಡಿದ್ದೀವಿ. ನಮ್ಮ ಕೈಲಿದ್ದ ಪ್ರಾಡಕ್ಟ್ ಎಲ್ಲ ಅಲ್ಲೊಂದು ಎಲ್ಲ. ಸೊ ಮನೆಗೆ ಹೋಗಿ ನಾವೇನು ಬಿಸ್ನೆಸ್ ಮಾಡೋದು, ಎಷ್ಟು ಏನು ಎಲ್ಲ ಹೇಳ್ತೀವಿ ಫೈನಲೈಸ್ ಮಾಡೋಕ್ಕೆ. ಗೈಸ್ ಎಲ್ಲ ನೋಡಿ ತೊಗೊಬೇಕು ಗೈಸ್, ಅದಕ್ಕೋಸ್ಕರ ಟೈಮ್ ಆಯಿತು. ಬನ್ನಿ ಇವಾಗ ಹೋಗಿ ಏನು ಬಿಸ್ನೆಸ್ ಮಾಡೋದು ಅಂತ ಎಲ್ಲ ಹೇಳ್ತೀನಿ. ಫೈನಲಿ ಬಸ್ ಹತ್ತಿದ್ದೀವಿ. ಬಸ್ ಡೆಕೋರೇಷನ್ ನೋಡಿ ಯಾವ ಥರ ಮಾಡೋರು. ಗೈಸ್ ನನ್ನ ಪ್ರಕಾರ ಈ ಬಸ್ಸಲ್ಲಿ ಯಾವುದೋ ಬರ್ತ್ಡೇ ಪಾರ್ಟಿ ಇರಬೇಕು, ಅದಕ್ಕೆ ಹೆಂಗೈತೆ ಬ್ಯಾಕ್ಗ್ರೌಂಡ್. ಮನೆಗೆ ಬಂದೆ, ಪರೋಟ ಎಲ್ಲ ತೊಗೊಂಡು ಏನೇನು ಬೇಕು ನಾವು ಮಾಡೋಕ್ಕೆ. ಸೊ ಇವಾಗ ಒಂದು 5 ನಿಮಿಷ ರೆಸ್ಟ್ ತೊಗೊತೀನಿ ಗೈಸ್. ಫುಲ್ ಸುಸ್ತಾಗ್ಬಿಡೋದು ಬಸ್ಸಲ್ಲಿ ಟ್ರಾವೆಲ್ ಮಾಡಿ. ಸೊ ಊಟ ಮಾಡಿ ಆಮೇಲೆ ನಮ್ಮ ಬಿಸ್ನೆಸ್ ಏನು ಅಂತ ಎಲ್ಲ ಹೇಳ್ತೀನಿ, ವಿಡಿಯೋ ನೋಡಿ. ಬನ್ನಿ ಊಟ ಮಾಡೋಕ್ಕೆ ಹೋಗೋಣ. ಫೈನಲಿ ಯಾವ ಬಿಸ್ನೆಸ್ ಅಂತ ಹೇಳ್ತೀನಿ. ನಮ್ಮದು ಬಂದು ರೆಸಿನ್ ಆರ್ಟ್ ಬಿಸ್ನೆಸ್ ಇದೆ ಗೈಸ್. ರೆಸಿನ್ ಆರ್ಟ್ ಅಂತ ಏನಂತ ನಿಮಗೆ ಈ ಕ್ಲಿಪ್ ನಾನು ಮಾತಾಡಾದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ಯಾರ್ಯಾರು ಗೊತ್ತಿರೋದವ್ರಿಗೆಲ್ಲ ಗೊತ್ತಿರುತ್ತೆ. ಆ್ಯಂಡ್ ಏನೇನು ಮಾಡ್ತೀವಿ ನಾವು ಅದರಲ್ಲಿ ಅಂದರೆ ಕೀ ಬಂಚ್ ಮಾಡ್ತೀವಿ, ಪ್ರಿಸರ್ವೇಟಿವ್, ಮದುವೆ ಆದಮೇಲೆ ಇದು ಹೂವು ಎಲ್ಲ ಇರುತ್ತೆ, ಅದರ ಪ್ರಿಸರ್ವೇಟಿವ್ ಮಾಡಿ ಒಂದು ಮೆಮೊರೇಬಲ್ ಮಾಡ್ಕೊಡ್ತೀವಿ. ಕೀ ಬಂಚ್ ಆಗಿರ್ಬೋದು, ಕ್ರಿಯೇಟಿವ್ ಆಗಿರ್ಬೋದು. ಇವಾಗ ನಮಗೊಂದು ಆರ್ಡರ್ ಸಿಕ್ಕಿದೆ, ಅದು ಹೇಳಂಗಿಲ್ಲ ಏನು ಥರ ಆರ್ಡರ್ ಅಂತ. ಸೊ ಅದ್ರದ್ದು ಒಳ್ಳೆ ಕ್ಲಿಪ್ ಮಾಡಿ ಸಿನಿಮ್ಯಾಟಿಕ್ ವೀಡಿಯೋ ಹಾಕ್ತೀನಿ, ಹೊಸ ಇನ್ಸ್ಟಾಗ್ರಾಮ್ ಐಡಿ ಕ್ರಿಯೇಟ್ ಮಾಡ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ಯಾಗ್ ಮಾಡಿರ್ತೀನಿ, ಅದನ್ನು ಹೋಗಿ ನೋಡಿ, ಸಖತ್ತಾಗಿರುತ್ತೆ.
ನಿಮ್ಗರ್ಗ ರೆಸಿನ್ ಆರ್ಟ್ ಮಾಡಿಸ್ಬೇಕು ಅಂದರೆ ಚೀಪ್ ಪ್ರೈಸಲ್ಲಿ ಒಂದು ಗುಡ್ ಕ್ವಾಲಿಟಿ ರೆಸಿನ್ ಆರ್ಟ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ DM ಮಾಡಿ ನಾನು ಕಳಿಸ್ಕೊಡ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ ಏನು ನೋಡ್ತಿರ್ತಾರೆ ವಿಜಯಶ್ರೀನ ನೀವು ಯಾವಾಗಲೂ ಬಂದು ನನ್ನ ವೀಡಿಯೋದಲ್ಲಿ ಅವಾಗವಾಗ ಕಾಣಿಸ್ಕೊತಿರ್ತಾಳೆ. ಯಾಕಂದರೆ ನಮ್ಮ ಬಿಸ್ನೆಸ್ ನಾವು ಸ್ವಲ್ಪ ಮಾತುಕತೆ ರೆಸಿನ್ ಆರ್ಟ್ ಏನು ಮಾಡೋದು ನೆಕ್ಸ್ಟ್ ಇಂಪ್ರೂವ್ ಏನು ಮಾಡಬೇಕು ಅಂತ ಮಾತಾಡ್ತಿರ್ತೀವಿ. ಆ್ಯಂಡ್ ಸ್ವಲ್ಪ ದಿನದಲ್ಲೇ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡ್ತೀವಿ, ಸಕ್ಕತ್ತಾಗಿರುತ್ತೆ. ಆ್ಯಂಡ್ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಅದೇ ನಮ್ಮ ಬಿಸ್ನೆಸ್ ಗೈಸ್ ಇದೆ ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಇಷ್ಟರಿಂದ ಸ್ವಲ್ಪ ವೀಡಿಯೋ ಆಗ್ತಿರಲಿಲ್ಲ, ಸೊ ಅದಕ್ಕೋಸ್ಕರನೇ ಬೇರೆ ಥರ ಥಿಂಕ್ ಮಾಡ್ತಿದ್ವಿ. ಒಂದು ಎರಡೆರಡು ಸ್ಯಾಂಪಲ್ ತೋರಿಸ್ತೀನಿ. ನಾವು ಕೀ ಬಂಚ್ ಮಾಡಿದ್ವಿ 1 ವರ್ಷದ ಹಿಂದೆ. ಅದು ಇಲ್ಲಿದೆ ನೋಡಿ, D ಮತ್ತು J ಅಂತ. ಒಳಗಡೆ ಇರೋದು ರಿಯಲ್ ರೋಸ್ ಇದೆಲ್ಲ, ಅಲ್ಲಿ ಗೋಲ್ಡನ್ ಪ್ಲೇಟ್ಸು. ಸೊ ಇದೇ ಥರ ತುಂಬ ಮಾಡ್ತೀವಿ. ಸೊ ನಿಮ್ಗೆ ಯಾರು ಇಷ್ಟ ಇದ್ದರೆ ನನಗೆ ಕಮೆಂಟ್ ಹಾಕಿ, DM ಮಾಡಿ, ಇನ್ಸ್ಟಾಗ್ರಾಮ್ ಮಾಡಿ ಮೆಸೇಜ್ ಹಾಕಿ, ನಿಮಗೂ ಒಳ್ಳೆಯದು ರೆಸಿನ್ ಆರ್ಟ್ ಮಾಡಿಕೊಡ್ತೀವಿ. ಸೊ ಬನ್ನಿ ನೆಕ್ಸ್ಟ್ ಏನು ಮಾಡ್ತೀನಿ ನೋಡೋಣ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾನು ನಮ್ಮ ಸಚಿನ್ ಮನೆಗೆ ಹೋಗಬೇಕು. ಯಾಕಂದರೆ ಅಲ್ಲಿಂದ ಸ್ವಲ್ಪ ಐಟಮ್ ಇಸ್ಕೊಂಬರೋದಿದೆ ರೆಸಿನ್ ಆರ್ಟ್ ಮಾಡೋಕ್ಕೆ, ಅಣ್ಣಂದೇ ಮಾಡ್ಕೊಡ್ತಿರೋದು. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ಮನೆಯಿಂದ ಹೊರಡ್ತಾ ಇದ್ದೀನಿ, ನನ್ನ ತಮ್ಮ. ಬಾಯ್ ಬಾಯ್. ಸೊ ಬನ್ನಿ ಗೈಸ್ ಹೊರಡೋಣ. ನಾನು ತೋರಿಸ್ತಾರೆ ಬಾಯ್ ಮಾಡ್ತಾನೆ, ಹಿಂಗೆ ಮಾಡ್ತಾರೆ, ಬಾಯ್ ಮಾಡ್ತಾನೆ, ಹಿಂಗೆ ತೋರಿಸಿ ಸುಮ್ಮನೆ ನಿಂತವನೆ. ಸೊ ಬನ್ನಿ ಗೈಸ್ ಹೊರಡೋಣ. ಇಲ್ಲಿಂದ ತುಂಬ ದೂರ ನಾನು ಹೋಗೋಣ. ಇವಾಗ ದಿನ ಪೂರ್ತಿ ಓಡಾಡ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಇವಾಗ ಬೇಗ ಮತ್ತೆ ಬಸ್ ಕ್ಯಾಚ್ ಮಾಡಬೇಕು. ಬಸ್ ಪಾಸ್ ತೊಗೊಂಡೋಗಿ ಸತಿ ಮರ್ತಿಲ್ಲ. ಸೊ ಬನ್ನಿ ಬೇಗ ಹೋಗೋಣ. ಅಣ್ಣನ ಮನೆಗೆ ಹೋದ್ಮೇಲೆ ಸಿಗೋಣ. ಕೊಟ್ಟಿಲ್ವಾ? ಅದು ಕೊಟ್ಟು ಅದರಲ್ಲಿ ಏನೂ ಇಲ್ಲ. ಇದೇನು ಕೊಟ್ಟಿದ್ದು ಸುಮ್ಮನೆ ಕ್ಯಾಂಡ್ಲು, ಅದೊಂದು ಬರ್ತಡೇ ಅದು ಕೊಟ್ಟಿದ್ದ. ಚೆನ್ನಾಗೈತೆ ಎತ್ಕೋ. ಅದೊಂದು ಕೋತಿ ಬೈಕೋತದ ಗೊತ್ತಾ, ನಾಯಿ. ಇವಾಗ ನಾವು ಹ್ಯಾಪಿ ಬರ್ಡೇ ಕಿರಣ್ ಅನ್ಬೇಕಾ ಇಲ್ಲ ಹ್ಯಾಪಿ ಬರ್ಡೇ ಬೊಮ್ಮು ಅನ್ಬೇಕಾ? ಬೊಮ್ಮು ಗೊಗ್ಗ ಅನ್ನಿ. ಹ್ಯಾಪಿ ಬರ್ಡೇ ಟು ಯು ಗೊಗ್ಗ. ನೀನು ಹೇಳ್ಕೋ ಹ್ಯಾಪಿ ಬರ್ಡೇ ಅಂತ. ಸರಿಯಾಗಿ ಟೋನ್ ಗೊತ್ತಲ್ಲ ದೀಕ್ಷೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಗೊಗ್ಗ ತಿನ್ನು. ಓಹೋ ಡೌಗಳೆಲ್ಲ ಪಾಪ ಪಾಸ್ ಅಂತ ಕೊಡು. ಈಗ ಕೊಡು ನೋಡು. ಪಪ್ಪು ಹೇಳ್ಕೊಪ್ಪು ಏನು ಬಂದೇ ಇದೆ. ಅಯ್ಯೋ ಲೋಪನ್ ಆಯ್ತಾ. ಅವನೇ ನೆಕ್ಕೊಂತವಲ್ಲ, ನಾಯಿ ತರ ನೆಕ್ಕೊಂಡಲ್ಲ. ಮಾತಾಡ್ಸ ನೋಡಿ, ತಿಂಗಳಲ್ಲಿ 1-2-3 ದಿನ ಜಾಸ್ತಿ ನಾನು ಬಂದ್ಬಿಟ್ರೆ ನನ್ನ ಪೊಸಿಷನ್ ಬೇರೆ ಕೊಡ್ತಾವ್ರೆ ಮಾಮ. ಅಲ್ಲ ಅದ್ರ ಬಂದ್ಬಿಡಲಿ ಮುರ್ಕೊಳ್ಳೋಷ್ಟು ಎಲ್ಲ ಹೋಗ್ಬಿಟ್ಟಿರ್ತದಲ್ಲಿ. ಪಾಪ ಹುಡುಗಿಗೇನು ಅರ್ಥನೇ ಇಲ್ಲ. ಹೌದಾ, ಅರ್ಥ ಆಗುತ್ತೆ ಈಗ. ಅಯ್ಯೋ ಏ ಅಲ್ಲಲ್ಲ ಇಲ್ಲಿ ನೋಡಿ, ಇಲ್ಲಿ ಅದಲ್ಲ ಇದು ಕನಕಪುರ ರೋಡಲ್ಲಿ ಹೋಗಿ ಒಳ್ಳೆ ನಾಟಿ ಕೋಳಿ ಕೇಳ್ಬೇಕೀಗ. ನಿಸೆ ಆ ನಾಟಿ ಕೋಳಿ ಹೆಂಗೋ ಅಂತ. ಏನು ಆ ನಾಟಿ ಕೋಳಿಲಿ ಒಳ್ಳೆ ಮೊಟ್ಟೆ ಕೋಳಿ ಅನ್ನ ತಾನೆ. ಅಲ್ಲಿ ಹೋಗ್ಬಿಟ್ಟು ಕೋಳಿ ಹೊಡಿಸ್ಬೇಕಾರೆ ಇಲ್ಲಿ ಗುಡ್ಕಾಯಲ್ಲಿ ಹಾಕೋರೆ ಮೊಟ್ಟೆ ಇಲ್ವಾ ಅಂತ. ನಾನಲ್ಲ. ಅವನು ಹೇಳ್ತಾನೆ ಹೆಣ್ಕೋಳಿ ಹೊಡೆದಿರೋದು ಅಂತ. ಅಣ್ಣ 2 ಮೊಟ್ಟೆ ಕೋಳಿ ಹೊಡ್ಸಿದ್ದು. ಅವ್ನು ಕೇಳಿದ ಏನ್ ಗೊತ್ತಾ, ಈ ಕೋಳಿಗೆ ಗುಂಡ್ಕಾಯಿ ಬರ್ತದ ಅಂತ. ಇವಾಗ ಎಕ್ಸ್ಪೋಸ್ ಬೆಳಗ್ಗೆ ಡ್ರಿಫ್ಟ್ ಹೊಡಿ ಅಂತ ಡ್ರಿಫ್ಟ್ ಹೊಡಿ. ಸ್ಟೇರಿಂಗ್ ಅರ್ಧ ತಿರುಗ್ತಾ ಇಲ್ಲ. ನೋಡಿ ಡಿಪ್ಸೆ ಹೊಡಿಯಕ್ಕಾಗ ತಿರ್ಪ್ಸೆಗೆ ಹೊಡಿತಾನೆ ಅಂತ. ಅದೇ ಹೆಂಗೆ ಟಾಪ್ ಮಾಡ್ಲಣ್ಣ. ಕೆನಡಾವ್ರಿಗೆ ಟಾಪ್ ಮಾಡ್ತೀನಿ. ಎಲ್ಲಿಗೆ? ಕೆನಡಾ.
ದೋಸೆ ಹಾಕಿ ಮಾಡಿದ್ರೆ ತಾನೆ ಆ ಕೆಳಗಡೆ ದೋಸೆ ತಗೊಂಡು ನೀನು ತಗೋಬರ್ಬೇಕಾದ್ರೆ ಆ ಅರಾವಡಿಲಿ ವೆಲ್ಕಮ್ ತರ ಗ್ರೀಟ್ ವೆಲ್ಕಮ್ ಹೋಗಿ ಬಾಯ್ ಆಯ್ತು. ಗ್ರೀಟ್ ಗುರು ಅದು ಯಾವ ತರ ಗುರು? ಅದೇ ಇರ್ಕೊಂಡು ಅದು ಗ್ರಾಟಿಟ್ಯೂಡು. ಹಾಕಿಲ್ಲ ಅಲ್ಲಿ ಬಾ ಹಂಗೆ ಗಾಡಿ ಎತ್ಕೊಬರಿ ಅಂತ ಇವಾಗ ಗಾಡಿ ಎತ್ಕೊಬರೋಣ ನಿಂದು ಬೇಡ ಕೆಳಗೆ ಬರ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇದು ಇಲ್ಲ ಇಲ್ಲ ಇದು ವಾಟ್ಸಪ್ ನಂಬರ್ ಕೊಡು ಡೈರೆಕ್ಟ್ ಆಗಿ ಅದನ್ನ ಮಾತ್ರ ಎಷ್ಟು ಎಚ್ ಡಿ ಕಳಿಸ್ತೀನಿ, ಎಚ್ ಡಿಲಿ ಫುಲ್ ಎಚ್ ಡಿ ಚಲೋ ಬರ್ಬೇಕು. ಅಯ್ಯೋ ಕತ್ಲಲ್ಲಿ ಕಾಣಿಸ್ತಾ ನೋಡ ನೀನು. ಸಾಕಮ್ಮ. ಬಾಯ್ Okay, ಬಾಯ್ 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 ಫ್ರೆಂಡ್ಸ್. ಗುರು ಬಾಯ್ ಹೋಗ್ರಿ ನೋಡೋಣ ಹೆಂಗ್ ಹೋಯ್ತೀರಾ ನೀವು. ನಿನ್ ಕೈಲಾದ್ರೆ ಹೋಗು, ಸಾರಿ ಕೇಳ್ಬಿಟ್ಟು ಆಮೇಲೆ ಹೋಗ್ಬೇಕು. ನಿನ್ ಕೈಲಾದ್ರೆ ಹೋಗು. ಆಯ್ತು ನಾನು ಇಲ್ಲೇ ನಿಂತಿರ್ತೀನಿ. ನನ್ನೇ ತಳ್ಬಿಟ್ಟು ನೋಡು. ಇಲ್ಲ ಹಿಂಗೆ ಹೋಗು. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಹೇಳಿಲ್ಲ ಈಗ ಹೇಳು. ನನ್ನ ಯಾಕೆ ತಳ್ಳಾಡ್ತಾ ಇದ್ದೀರ, ನನ್ನ ಬಿಟ್ಬಿಡ್ರಿ. ಇಲ್ಲ ಇಲ್ಲೇ ಯಾಕೆ ಸಾಮಾನ್ಯ ತಿಳ್ಕೊಂಡೆ ಏನು ಉದ್ರೈತಾಯ್ತಾ? ಇದು ಒಂದು ಕಿತ್ಕೊಳಕ್ಕಾಗಲ್ಲ ಅವರು, ನಾವು ಇರ್ತೀರಿ ನಿನ್ ಜೊತೆ. ಎಷ್ಟು ಮಿಸ್ಸು, ನಾನು ಡೋರ್ ಹಾಕೊಂಡ್ಬಿಡ್ತಿದ್ದೆ ಇವಾಗ. ಗೈಸ್ ಕೋಡ್ ವರ್ಡಲ್ಲಿ ಮಾತಾಡ್ತವ್ರೆ, ಸೀಕ್ರೆಟ್ ವರ್ಡ್ಸ್ ಅವೆಲ್ಲ. ಡಿಮ್ ಕೊಡ್ತೀನಿ ಬಾ. ಬೇಡ ನನ್ನ ಹತ್ರ ಐತೆ. ಬಾಯ್ ಫ್ರೆಂಡ್ಸ್, ಬಾಯ್ ಲೈಟ್ ಹಾಕೊಂಡು ನಿಂತ ಬಾಯ್. ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವೀಕ್. ಇದೆಯಲ್ಲ ಫ್ರೆಂಡ್ಸ್ ಬಾಯ್. ಹಿಂಗೆ ಕೈ ಹಿಡ್ಕೊಂಡು ಹಿಂಗೆ ಆರಾಮಾಗಿ ಬಾಯ್ ಬಾಯ್ ಬಾಯ್. ಸೊ ಬನ್ನಿ ಗಾಯ್ಸ್ ಹೋಗೋಣ ಇವಾಗ. ಬಂದಿದ್ದ ಕೆಲಸ ಮುಗೀತು, ಕೇಕ್ ಕಟ್ ಮಾಡ್ಸಾಯ್ತಾ? ಎಲ್ಲಿ ಹೋಯ್ತೀರ? ಎಲ್ಲಿ ಹೋಯ್ತೀಯ? ಮನೆಗೆ ಹೋಯ್ತೀನಿ. ಯಾರ ಮನೆಗೆ ಹೋಯ್ತು? ಒಬ್ರು ಒಬ್ರು ನಮ್ಮ ಅಣ್ಣ ಅಂತ ಅವ್ರೆ, ಅವ್ರ ಮನೆಗೆ ಹೋಯ್ತೀನಿ. ಅವ್ನು ಟಾಟಾ ಮಾಡ್ಬಿಡ ಆಯ್ತು. ಟಾಟಾ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದಲ್ಲ. ಚಿಕ್ಕ ಮುಚ್ಕೊಡೋರು. ಸರಿ ಬಾಯ್ ಗುರು. ಓಕೆ ಹುಷಾರು, ಬಾಯ್. ಸಿಗೋಣ ಮತ್ತೆ ನೆಕ್ಸ್ಟ್ ವೀಕ್. 3 ನಿಮಿಷ ರೆಕಾರ್ಡ್ ಆಗೋಯ್ತು, ಜಾಸ್ತಿ ಆಗೋಯ್ತು, ಸಾಕು. ಬಾಯ್ ಅಣ್ಣ, ಬಾಯ್ ಬಾಯ್. ಅದು ಅಷ್ಟು ನೋವು ಕೊಟ್ಬಿಟ್ರೆ, ನನ್ಗೆ ಅಷ್ಟು ಹಿಂಡ್ಬಿಟ್ರು, ನನಗೆ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ಅಷ್ಟೇ.